ಸ್ಪೈಸ್ ಆಫ್ ಲೈಫ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ಪ್ರತಿಯೊಬ್ಬ ಮನುಷ್ಯನ ಅಂತಿಮ ಘಟ್ಟವೇ ವೃದ್ಧಾಪ್ಯ. ವೃದ್ಧಾಪ್ಯದಲ್ಲಿ ಸಂತೋಷ ಮತ್ತು ಶಾಂತಿಯಿಂದಿರಲು ಯೌವನದಲ್ಲಿ ಯಾವ ಕೆಲಸಗಳನ್ನು ಮಾಡಿದರೆ ಉತ್ತಮ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಯಾರ ಜೀವನ ಶಿಸ್ತುಬದ್ಧವಾಗಿರುತ್ತದೆಯೋ ಅವರ ಯಶಸ್ಸು ಖಂಡಿತವಾಗಿಯೂ ಅವರ ಜೀವನದ ಬಾಗಿಲನ್ನು ತಟ್ಟುತ್ತದೆ ಎಂದು ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ. ಮನುಷ್ಯ ತನ್ನ ಕೆಲಸ ಮತ್ತು ಜವಾಬ್ದಾರಿಗಳ ನಡುವೆ ಸಮತೋಲನವನ್ನು ಕಾಯ್ದುಕೊಂಡಾಗ ಮಾತ್ರ ಅವನ ಜೀವನ ಸಾರ್ಥಕವಾಗುತ್ತದೆ. ಆಚಾರ್ಯ ಚಾಣಕ್ಯ ಹೇಳುವಂತೆ ವೃದ್ಧಾಪ್ಯವು ಪ್ರತಿಯೊಬ್ಬ ವ್ಯಕ್ತಿಯು ಸಂತೋಷ ಮತ್ತು ನೆಮ್ಮದಿಯ ಜೀವನವನ್ನು ಬಯಸುವ ಹಂತವಾಗಿದೆ. ಈ ಹಂತದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ಪಡೆಯಲು ವೃದ್ಧಾಪ್ಯದವರೆಗೆ ಯಾವ ವಿಷಯಗಳನ್ನು ವ್ಯಕ್ತಿಯು ತನ್ನಲ್ಲಿ ರೂಢಿಸಿಕೊಳ್ಳಬೇಕು ಎಂಬುದನ್ನು ಚಾಣಕ್ಯರು ಹೇಳಿದ್ದಾರೆ. ಇದು ಯಾವಾಗಲೂ ಆರೋಗ್ಯವಾಗಿ ಮತ್ತು ಸಂತೋಷವಾಗಿರಲು ನಿಮಗೆ ಸಹಾಯ ಮಾಡುತ್ತದೆ. ಮೊದಲನೆಯದಾಗಿ ಹಣದ ಉತ್ತಮ ಬಳಕೆ. ಹಣವು ತನ್ನ ಮತ್ತು ಇತರರ ನಡುವಿನ ವ್ಯತ್ಯಾಸವನ್ನು ವಿವರಿಸುವ ವಸ್ತುವಾಗಿದೆ. ನಿಮ್ಮ ಬಳಿ ಹಣವಿರುವವರೆಗೆ ನಿಮ್ಮ ಸಂಬಂಧಗಳು ಮತ್ತು ಸಂಬಂಧಿಕರು ಎಲ್ಲೆಡೆ ನಿಮ್ಮನ್ನು ಹೊಗಳುತ್ತಾರೆ ಹಾಗೂ ನಿಮ್ಮೊಂದಿಗೆ ಇರುವಂತೆ ವರ್ತಿಸುತ್ತಾರೆ. ಅದೇ ನಿಮ್ಮ ಬಳಿ ಹಣವಿಲ್ಲದಿದ್ದಾಗ, ಹಣದ ಕೊರತೆ ಇದ್ದಾಗ ನಿಮ್ಮ ಸ್ವಂತ ಸಂಬಂಧಿಕರೇ ನಿಮ್ಮ ಸಹವಾಸವನ್ನು ಬಿಟ್ಟು ಬಿಡುತ್ತಾರೆ. ಒಬ್ಬ ವ್ಯಕ್ತಿಯು ವೃದ್ಧಾಪ್ಯದಲ್ಲಿದ್ದಾಗ ಈ ದುಃಖವು ಇನ್ನಷ್ಟು ಹೆಚ್ಚಾಗುತ್ತದೆ. ಅದಕ್ಕಾಗಿಯೇ ಆಚಾರ್ಯ ಚಾಣಕ್ಯರು ಯಾವಾಗಲೂ ಹಣವನ್ನು ಚೆನ್ನಾಗಿ ಬಳಸಿಕೊಳ್ಳಿ ಎಂದು ಹೇಳುತ್ತಾರೆ. ಅದಕ್ಕಿಂತಲೂ ಹೆಚ್ಚಾಗಿ ಹಣವನ್ನು ಚೆನ್ನಾಗಿ ಉಳಿಸಿಕೊಳ್ಳಿ ಎಂದು ಹೇಳುತ್ತಾರೆ. ನಾವು ಗಟ್ಟಿಯಿದ್ದಾಗ ಅಥವಾ ಯೌವನದಲ್ಲಿ ಹಣ ಉಳಿಸಿದರೆ ವೃದ್ಧಾಪ್ಯದಲ್ಲಿ ಯಾರ ಮುಂದೆಯೂ ಕೈ ಚಾಚುವ ಅವಶ್ಯಕತೆ ಇರುವುದಿಲ್ಲ ಎಂಬುದು ಅವರ ಕಿವಿ ಮಾತಾಗಿದೆ. ಎರಡನೆಯದಾಗಿ ಶಿಸ್ತು. ಶಿಸ್ತನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಮತ್ತು ಅದರ ಅಭ್ಯಾಸದಿಂದ ನಮಗೆ ಆತ್ಮವಿಶ್ವಾಸ ಬರುತ್ತದೆ. ಸಮಯಕ್ಕೆ ಸರಿಯಾಗಿ ಎಲ್ಲಾ ಕೆಲಸಗಳನ್ನು ಮಾಡುವವರು, ತಮ್ಮ ದಿನಚರಿಗಳನ್ನು ಶಿಸ್ತುಬದ್ಧವಾಗಿ ನಡೆಸುವವರು ಎಂದಿಗೂ ಯಾರನ್ನೂ ಅವಲಂಬಿಸಬೇಕಾಗಿಲ್ಲ ಎಂದು ಚಾಣಕ್ಯ ಹೇಳುತ್ತಾರೆ. ಅವರು ತಮ್ಮ ಪ್ರತಿಯೊಂದು ಗುರಿಯನ್ನು ಸರಿಯಾದ ಸಮಯಕ್ಕೆ ಪೂರೈಸುತ್ತಾರೆ. ಚಾಣಕ್ಯರ ಪ್ರಕಾರ ಒಬ್ಬ ವ್ಯಕ್ತಿಯು ಮೊದಲಿನಿಂದಲೂ ತನ್ನ ಕೆಲಸವನ್ನು ಸರಿಯಾದ ಸಮಯದಲ್ಲಿ ಮತ್ತು ಸರಿಯಾದ ರೀತಿಯಲ್ಲಿ ಮಾಡುವ ಅಭ್ಯಾಸವನ್ನು ಹೊಂದಿದ್ದರೆ ಅವನು ವೃದ್ಧಾಪ್ಯದಲ್ಲಿ ಬಳಲಬೇಕಾಗಿಲ್ಲ. ಊಟ ಮಾಡುವುದು, ಮಲಗುವುದು, ನಿಗದಿತ ಸಮಯಕ್ಕೆ ಏಳುವುದು, ವ್ಯಾಯಾಮ ಮಾಡುವುದು, ಹೀಗೆ ಪ್ರತಿಯೊಂದು ಕೆಲಸವನ್ನು ನಿಗದಿತ ವೇಳಾಪಟ್ಟಿಯಲ್ಲಿ ಮಾಡಬೇಕು. ಉತ್ತಮ ಆರೋಗ್ಯಕ್ಕೆ ಯಾವುದು ಬಹಳ ಮುಖ್ಯ ಎನ್ನುವುದನ್ನು ಅರಿತಿರಬೇಕು. ಶಿಸ್ತನ್ನು ಎಂದಿಗೂ ಬಿಡಬಾರದು ಮತ್ತು ಇದರ ಪಾಲನೆಯಿಂದ ವೃದ್ಧಾಪ್ಯದಲ್ಲಿ ಯಾರ ಮೇಲೂ ಅವಲಂಬಿತರಾಗದೆ ಬದುಕಬಹುದು. ಕೊನೆಯದಾಗಿ ಸಹಾಯ. ಒಬ್ಬ ವ್ಯಕ್ತಿಯು ನಿಸ್ವಾರ್ಥವಾಗಿ ಯಾರಿಗಾದರೂ ಸಹಾಯ ಮಾಡಿದಾಗ ಅವನು ಜೀವನದಲ್ಲಿ ಎಂದಿಗೂ ದುಃಖ ಮತ್ತು ಅಸಮಾಧಾನವನ್ನು ಹೊಂದಿರುವುದಿಲ್ಲ. ದಾನ ಮತ್ತು ದಯೆಯೇ ದೊಡ್ಡ ಧರ್ಮ. ಇಂದು ನಿಮ್ಮ ಸಹಾಯವು ನಿಮ್ಮ ನಾಳೆಯನ್ನು ರೂಪಿಸುತ್ತದೆ. ದಾನ ಧರ್ಮದಿಂದ ವೃದ್ಧಾಪ್ಯವು ಸಂತೋಷ ಮತ್ತು ಶಾಂತಿಯಿಂದ ಹಾದುಹೋಗುತ್ತದೆ. ಸಹಾಯಕ್ಕಾಗಿ ಯಾವಾಗಲೂ ನಿಮ್ಮ ಕೈಗಳನ್ನು ತೆರೆದಿಡಿ. ಯಾರೇ ನಿಮ್ಮ ಬಳಿ ಬಂದು ಸಹಾಯ ಕೇಳಿದಾಗ ಇಲ್ಲವೆಂದು ಅಥವಾ ಆಗದು ಎಂದು ಹೇಳುವ ಬದಲು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ನೀವು ಇಂದು ಯಾರಿಗಾದರೂ ಮಾಡಿದ ಸಹಾಯವು ಮುಂದೆ ನಿಮ್ಮ ವೃದ್ಧಾಪ್ಯದಲ್ಲಿ ನಿಮ್ಮ ಸಹಾಯಕ್ಕೆ ಬರಬಹುದು. ಚಾಣಕ್ಯರು ಹೇಳಿರುವ ಪ್ರಕಾರ ನಾವು ಈ ಮೇಲಿನ 3 ಅಭ್ಯಾಸ ಅಥವಾ ಕರ್ತವ್ಯಗಳನ್ನು ನಮ್ಮ ಯೌವನದಲ್ಲಿ ಪಾಲಿಸುವುದರಿಂದ ವೃದ್ಧಾಪ್ಯದಲ್ಲಿ ಬಳಲುವ, ಒಂಟಿಯಾಗಿರುವ ಅವಶ್ಯಕತೆ ಇರುವುದಿಲ್ಲ. ಹಾಗಾಗಿ ನಿಮ್ಮ ಬಳಿ ಎಷ್ಟು ಸಾಧ್ಯವೋ ಅಷ್ಟು ಈ ಮೇಲಿನ ಅಭ್ಯಾಸಗಳನ್ನು ನಿಮ್ಮಲ್ಲಿ ರೂಢಿಸಿಕೊಳ್ಳಿ ಎಂದು ಚಾಣಕ್ಯರು ಹೇಳುತ್ತಾರೆ. ಧನ್ಯವಾದಗಳು. ಮತ್ತಷ್ಟು ಇಂಟರೆಸ್ಟಿಂಗ್ ಕಥೆಗಳನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಳ್ಳಿ.